ನನ್ನಿವಾಳ ಕಟ್ಟೆಮನೆಗೆ ಸೇರಿದ ಮುತ್ತಯ್ಯಗಳ ದೇವರ ಎತ್ತುಗಳಿಗಾಗಿ ದೇವರ ಎತ್ತುಗಳ ಸಂರಕ್ಷಣಾ ಸಮಿತಿ ವತಿಯಿಂದ 2 ಶೆಡ್ಗಳ ನಿರ್ಮಾಣ. ಉದ್ಘಾಟನೆಯನ್ನು ಚಳ್ಳಕೆರೆ ನಗರದ ಶ್ರೀ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ವೈ ರಾಜಾರಾಮ್ ಗುರುಗಳು ಗೋಪೂಜೆ ನೆರವೇರಿಸಿ ದೇವರ ಎತ್ತುಗಳ ಸಂರಕ್ಷಣಾ ಸಮಿತಿ ನಿರ್ಮಿಸಿರುವ 2 ಶೆಡ್ಗಳನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಚಳ್ಳಕೆರೆ ತಾಲೂಕು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಾದ KM ಸತೀಶ್ರವರು ಮಾತನಾಡಿಸಿದರು. ಈ ಸಂದರ್ಭದಲ್ಲಿ ಸುಭಾಷ್ ಸೋಮಶೇಖರ್, M ರಾಮಚಂದ್ರಪ್ಪ, ಮಧುಮತಿ, ಸಿದ್ದೇಶ್, ಸರಸ್ವತಿ, ಪಾಂಡು, ಸಾಮಾಜಿಕ ಹೋರಾಟಗಾರ ಹಾಗೂ KRS ಪಕ್ಷದ ಮುಖಂಡ ಮಹೇಶ್ ನಗರಂಗೆರೆ, ಯತೀಶ್ M ಸಿದ್ದಾಪುರ್ ಹಾಗೂ ಶ್ರೀ ರಾಧಾ ಮಾಧವ ಮಹಿಳಾ ಭಕ್ತ ಮಂಡಳಿ ವತಿಯಿಂದ ವಿಶೇಷ ಭಜನೆ ಕಾರ್ಯಕ್ರಮ ನಡೆಸಿದರು. ಮತ್ತು ರೈತ ಹೋರಾಟಗಾರ ಹಾಗೂ ರೈತ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ, ಶೆಡ್ ದಾನಿಗಳಾದ ಪದ್ಮ ಗೋವಿಂದರಾಜ್, ಶ್ರೀದೇವಿ ಶ್ರೀನಿವಾಸ್, ಪ್ರೇಮಲೀಲಾ, ಸುಧಾಮಣಿ ಹಾಗೂ ನನ್ನಿವಾಳ ಕಟ್ಟೆಮನೆಗೆ ಸೇರಿದ ಹಿರಿಯ ಯಜಮಾನರು ಹಾಗೂ ಇತರರು ಇದ್ದರು. साज्यं त्रिवर्तिसंयुक्तं वह्निया योजितं मया गृहाणमङ्गलं दीपं त्रैलोक्यं तिमिरापहं भक्त्या दीपं प्रयच्छामि देवाय परमात्मने त्राहि मां नरकाद्घोरात् दिव्यज्योतिनमोऽस्तु ते नूतन गो निवासदेवताभ्यो नमः उत्तरनीराजनं दर्शयामि जय मंगल नमः पार्वती पति हर हर महादेव। ನೀವು ಬರೀ ಸಿದ್ದೇಶ್ ನಾವು ತೆಗಿತಾರೆ ಎಲ್ಲ ನಿಂತ್ಕೊಳ್ಳಿ ಎಲ್ಲ ಯಜಮಾನರು ಬರ್ರಿ ಸಂರಕ್ಷಿಸೋದಕ್ಕೆ ಈ ಒಂದು ಶೆಡ್ಗಳ ನಿರ್ಮಾಣ ಮಾಡಿದ್ದಾರೆ. ಅದರ ಉದ್ಘಾಟನೆಯನ್ನು ಹಾಗೂ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನರಹರಿ ಸದ್ಗುರು ಪೀಠದ ರಾಜಾರಾಮ್ ಗುರುಗಳಿಗೆ ನಮಿಸ್ತಾ ಹಾಗೂ ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಗಣ್ಯರು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ವಂದಿಸ್ತಾ, ಈ ಒಂದು ಶೆಡ್ಗಳ ಉದ್ಘಾಟನೆ ನಾನು ನೋಡಿ ಭಾಳ ಸಂತೋಷ ಆಯಿತು. ಏನು ಸಣ್ಣ ಕೆಲಸ ಆದ್ರೂ ಇದು ಒಂದು ಫಸ್ಟ್ ಸ್ಟೆಪ್. ಇದು ಏನಾದರೂ ಒಂದು ದೊಡ್ಡ ಕೆಲಸ ಆಗಬೇಕು ಅಂದಾಗ ಒಂದು ಫಸ್ಟ್ ಮೆಟ್ಲು ಹತ್ಬೇಕು ಅಂತಾರೆ, ಅದನ್ನು ಇವತ್ತು ಹತ್ತಿದ್ದಾರೆ ಇವರೆಲ್ಲ ಸೇರಿ. ನನಗೂ ಕೂಡ ಭಾಳ ಖುಷಿ ಆಯಿತು. ಈ ರೀತಿಯಾಗಿ ಇನ್ನೂ ಈ ಶೆಡ್ಗಳನ್ನ ವಿಸ್ತರಿಸ್ತಾ ಇರ್ತಕ್ಕಂಥ ಎಲ್ಲ ದನಕರುಗಳಿಗೂ ಒಂದು ನೆರಳು ಆಶ್ರಯ ನೀಡೋಂಥ ಒಂದು ಕೆಲಸ ಇನ್ನೂ ಹೆಚ್ಚಿನ ಥರವಾಗಿ ಆಗಲಿ. ಮತ್ತು ಇಂಥ ಒಂದು ಕಾರ್ಯಕ್ರಮಗಳ ಮಾಡ್ತಾ ಹೋದಾಗ ಜನಗಳು ಇಲ್ಲಿ ಬಂದಾಗ ಇದ್ರದ್ದು ಈ ಕೊರತೆಗಳೇನಂತ ಗೊತ್ತಾಗುತ್ತೆ. ನಾವು ಸುಮ್ಮನೆ ಊರಲ್ಲಿದ್ದರೆ ಇಲ್ಲಿ ಸಮಸ್ಯೆಗಳು ಏನು ಗೊತ್ತಾಗೋದಿಲ್ಲ. ಸೊ ಇದೇ ರೀತಿ ಇವತ್ತು ಭಜನೆ ಏನು ಕಾರ್ಯಕ್ರಮ ಮಾಡಿದ್ದೀರಾ, ಇಂಥ ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರಿ, ಈಗ ಪೂಜೆ ಮಾಡೋ ಒಂದು ಕಾರ್ಯಕ್ರಮನೂ ಮಾಡ್ತಾಯಿದ್ದೀರಾ. ಆಗ ಅಂಥ ಸಂದರ್ಭದಲ್ಲಿ ವಿಚಾರವೂ ಕೂಡ ಭಾಳ ಪ್ರಮುಖವಾದ್ದು. ಅವರ ಕೆಲಸಗಳನ್ನೆಲ್ಲ ಬಿಟ್ಟು ಭಾಳ ಮುತುವರ್ಜಿ ವಹಿಸಿ ಅವ್ರದ್ದು ಅದನ್ನು ಕೂಡ ನೋಡ್ಕೊಳ್ಳೋವಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಇಂಥ ಒಂದು ಎಲ್ಲರದ್ದು ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೋಸ್ಕರ ನಾವುಗಳೆಲ್ಲ ಇನ್ನಷ್ಟು ಹೆಚ್ಚು ಈ ಒಂದು ಕಾರ್ಯದಲ್ಲಿ ತೊಡಕೊಳ್ಳೋಣ. ಮತ್ತು ನಮಗೆ ಗೊತ್ತಿರ್ತಕ್ಕಂಥ ಜನತೆ ಕೂಡ ಈ ಒಂದು ವಿಚಾರವನ್ನು ಮುಟ್ಟಿಸ್ಬೇಕು. ನಾವು ಇಲ್ಲಿ ಬಂದು ಓದಿ ಅಷ್ಟೇ ಅಲ್ಲ, ಹೋದಾಗ ಜನರಿಗೆ ಕೂಡ ಈ ಥರ ಇದೆ, ಇಲ್ಲಿ ನಮ್ಮ ಕೈಲಾದ ತಾವು ಕೂಡ ಸಹಾಯ ಮಾಡಿದೆ ಅಂತ ಹೇಳಿದಾಗ ಇನ್ನೂ ಹೆಚ್ಚಿನ ಒಂದು ಡೆವಲಪ್ಮೆಂಟ್ ಮಾಡೋದಕ್ಕೆ ಈ ಒಂದು ಉತ್ತಮವಾದ ಜಾಗ ಆಗಿದೆ. ಅದರ ಜೊತೆಗೆ ಈಗ ಇಲ್ಲೇ ಇವರು ಪ್ರಸ್ತಾಪಿಸಿದ್ರು, ಒಂದು ಕಾರ್ಯಕರ್ತರು ಆದಷ್ಟು ಎಲ್ಲವನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಮ್ಮ ಪೊಲೀಸರು ಮತ್ತು ಸರ್ಕಾರ ಕೂಡ ಅಂಥವ್ರಿಗೆ ಸಹಾಯ ಮಾಡ್ತಾರೆ ಹೊರತು
ನಮ್ಮಗಳಿಗೆ ತೊಂದರೆ ಕೊಡ್ತಾರೆ, ಅವರಿಗೆ ಸಹಾಯ ಮಾಡ್ತಾರೆ. ಆದರೂ ನಮ್ಮ ಕೈಲಾದ ಮಟ್ಟಿಗೆ ನಾವು ಕೂಡ ತಡೆದಿದ್ದೀವಿ. ಕೆಲವುಗಳನ್ನೆಲ್ಲ ಗೋಶಾಲೆಗೆ ತಲುಪಿಸೋಂಥ ವ್ಯವಸ್ಥೆನೂ ಮಾಡಿದ್ದೀವಿ. ಆದರೂ ಕೂಡ ಅದೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಆಗ್ತದೆ ಹೊರತು ಬಹಳಷ್ಟು ನಮ್ಮ ಕಣ್ ತಪ್ಪಿಸಿ ಇನ್ನೂ ಇವತ್ತು ಹೋಗ್ತಾ ಇದ್ದಾವೆ ಅಂಥದ್ದು. ಅದನ್ನು ಕೂಡ ತಡೆಯುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ನಾವು. ಜೊತೆಗೆ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆಸಿ ನನಗೆ ಈ ಒಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟದಕ್ಕೆ ತಮಗೆಲ್ಲರಿಗೂ ವಂದಿಸ್ತಾನೆ. ನಾನು ನೀರಿಲ್ಲ, ಮೇವಿಲ್ಲ, ಏನಿಲ್ಲ, ಎಲ್ಲ ಸುಮ್ಮನೆ ಬಂದು ಹಿಂಗೆ ಹೋಗ್ತಾರೆ ಅಷ್ಟೇ. ಆಯಿತು ಮಾಡ್ತೀವಿ ಅಂತ. ಇಲ್ಲ, ನಾವು ಏನಾರೇ ಒಂದು ಮಾಡಲೇಬೇಕು ಅಂತ ಕರೆಕ್ಟ್ ಒಂದು ವರ್ಷಕ್ಕೆ ಹಿಂಗೆ ಮತ್ತೆ ಏಪ್ರಿಲ್ 10 ಒಂದು ಮತ್ತೆ ಹುಟ್ಟಿದ್ದಿನ ಅವತ್ತು ಕೂಡ ನಾನು ಇಲ್ಲಿ ಬಂತು. ಅದೇ ಥರನೇ ನಾನು ಒಂದು ಬರ್ಡೇನ ಸ್ಕೂಲಿಗೆಲ್ಲ ಒಂದು ಏನೋ ಒಂದು ಮೇವು ಹಾಕೋ ಮುಖಾಂತರ ಆಚರಣೆ ಮಾಡ್ಕೋಬೇಕು ಅಂತ ಅಂದಿದ್ದೀನಿ. ಇವಾಗ ನಾವು ಒಂದು 5 ನಿಮಿಷ ನಿಲ್ಲೋಕ್ಕೆ ಆಗಲಿಲ್ಲ ಬಿಸಿಲಲ್ಲಿ. ಬೇಗ ಕಟ್ ಮಾಡ್ಬಿಡು, ಎಷ್ಟಿಷ್ಟು ಬೇಗ ಕತ್ರಿ ಕೊಟ್ಬಿಡು, ಬೇಗ ಒಳಗೆ ಹೋಗ್ಬೇಡ ನೆರಳಲ್ಲಿ ಅಂತ ಅಂದ್ವಿ. ಈಗ ಎಷ್ಟೋ ನೆರಳಲ್ಲಿ ಕುತ್ಕೊಂಡಿದ್ವಿ, ಖುಷಿ ಆಗ್ತಿದೆ. ಆವಾಗ ಇಲ್ಲಿ ಬಂದಾಗ ಏನೇನೂ ಇರಲಿಲ್ಲ. ಇದು ಹಿಂಗೆ ಗುರುಜಿ ಹೇಳಿದಾಗೆ ಇದು ಗೋ ಕ್ಷೇತ್ರ ಆಗಲಿ, ಇದು ತುಂಬ ಚೆನ್ನಾಗಿ ಗೊತ್ತಾಗಲಿ, ಆಮೇಲೆ ಇಲ್ಲಿ ಒಂದು ಕೃಷ್ಣನ ದೇವಸ್ಥಾನ ಕೂಡ ಆಗಲಿ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಭಕ್ತಾದಿಗಳೆಲ್ಲ ಬಂದು ಒಂದು ಭಜನೆ, ಒಂದು ಸೇವೆ ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.